ಜಿಲ್ಲೆಯ ಅರಣ್ಯ ಪ್ರದೇಶಕ್ಕೆ ಕೇರಳದ ಕಸ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವರದಿ ಮಾಡಲಾಗಿತ್ತು. ನಮ್ಮ ವರದಿ ಈಗ ಇಂಪ್ಯಾಕ್ಟ್ ಆಗಿದೆ. ವರದಿಯ ಬೆನ್ನಲ್ಲೇ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದ್ದು ತ್ಯಾಜ್ಯವನ್ನ ತೆರವು ಮಾಡಲಾಗ್ತಾ ಇದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅರಣ್ಯದಲ್ಲಿ ಕಸವನ್ನ ಸಂಗ್ರಹ ಮಾಡುತ್ತಿರುವ ಸಿಬ್ಬಂದಿಗಳು ರಸ್ತೆ ಬದಿಯಲ್ಲಿ ಹಾಕಲಾಗಿರುವ ಕಸದ ರಾಶಿ ಅರಣ್ಯದ ತುಂಬ ಆಸ್ಪತ್ರೆಯ ತ್ಯಾಜ್ಯಗಳು. ಈ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದು ಕೊಡಗು ಜಿಲ್ಲೆಯ ಮಾಕುಟ್ಟ ಅರಣ್ಯ ಪ್ರದೇಶ. ಕೇರಳದ ಗಡಿಭಾಗದ ಮಾಕಟ್ಟ ಅರಣ್ಯ ಪ್ರದೇಶಕ್ಕೆ ಕೇರಳದಿಂದ ಕಸವನ್ನು ತಂದು ಹಾಕಲಾಗುತ್ತಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ 5 ದಿನಗಳ ಹಿಂದೆ ಸರಣಿ ವರದಿಯನ್ನು ಮಾಡಿತ್ತು. ವರದಿ ಬಳಿಕ ಎಚ್ಚೆತ್ತುಕೊಂಡಿರುವ ಅರಣ್ಯ ಇಲಾಖೆ ಕಸದ ರಾಶಿಯನ್ನು ಸಂಗ್ರಹ ಮಾಡಿ ಸ್ಥಳಾಂತರಕ್ಕೆ ಮುಂದಾಗಿದೆ. ನಮ್ಮ ತಂಡ ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭ ಇಲಾಖೆಯ ಸಿಬ್ಬಂದಿಗಳು ಅರಣ್ಯದೊಳಗಿನಿಂದ ಕಸದ ಚೀಲಗಳನ್ನು ತೆಗೆದು ಸಂಗ್ರಹ ಮಾಡುತ್ತಿದ್ದರು. ವಾಹನದ ಮೂಲಕ ಎಲ್ಲ ಕಸಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡೋದಕ್ಕೆ ವ್ಯವಸ್ಥೆ ಮಾಡುತ್ತಿದ್ದರು. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಸುದ್ದಿ. ಇವಾಗ ಆಲ್ರೆಡಿ ನಮ್ಮ ಮಡಿಕೇರಿ ವನ್ಯಜೀವಿ ವಿಭಾಗದಿಂದ CC ಕ್ಯಾಮ್ರಾಗಳನ್ನು ಸಹ ಈ ಸರಿ ನಾವು ಪ್ರೊಕ್ಯೂರ್ ಮಾಡಿದ್ದೀವಿ. ಸೊ ಇನ್ನೇನು ಸದ್ಯದಲ್ಲೇ ನಾವು ಅದನ್ನು ಇನ್ಸ್ಟಾಲ್ ಮಾಡೋ ಒಂದು ಹಂತದಲ್ಲಿ ಕೂಡ ಇದ್ದೀವಿ. ಇವಾಗ ಆಲ್ರೆಡಿ ನಮ್ಮವರು ಇವತ್ತು ಸ್ವಚ್ಛತೆ ಮಾಡ್ತಾಯಿದ್ರು, ತಾವು ನೋಡಿರ್ಬೋದು. ಸೊ ತಾವು ಈ ವಿಷಯವನ್ನು ಸಾರ್ವಜನಿಕರಿಗೆ ಮುಟ್ಟಿಸುವಲ್ಲಿ ತುಂಬ ಇಂಪ್ಯಾಕ್ಟ್ ಮಾಡಿದಿರಿ. ಯಾಕೆ ಅಂತ ಹೇಳಿದ್ರೆ, ತಾವು ಕಳೆದ ವಾರದಲ್ಲಿ ಮಾಡಿರ್ತಕ್ಕಂಥ ವಾಹಿನಿಯಿಂದ ಇವಾಗ ಸ್ವಲ್ಪ ಕಸದ ರಾಶಿ ಏನಿತ್ತು ಕಡಿಮೆ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನು ಮಾಕುಟ್ಟ ಚೆಕ್ ಪೋಸ್ಟ್ನಲ್ಲಿ ವಾಹನ ತಪಾಸಣೆಗಾಗಿ ಪ್ರತ್ಯೇಕ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗುತ್ತದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಈ ಅಭಿಯಾನಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಶೇಷವಾದಂಥ ಒಂದು ದಳವನ್ನು ರಚಿಸಿ ಅಲ್ಲಿ ಸಿಬ್ಬಂದಿ ನೇಮಕ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆ ಕೂಡ ಇದೆ. ಅದು ಶೀಘ್ರದಲ್ಲಿ ಕಾರ್ಯಗತ ಆಗ್ತದೆ. ಮತ್ತು ಈ ಭಾಗ ಏನು ಪೆರಂಬಾಡಿ ಭಾಗದಲ್ಲಿ ಮತ್ತೊಂದು ಈಗ ಹೊಸದಾಗಿ ಒಂದು ತಪಾಸಣಾ ಕೇಂದ್ರವನ್ನು ಮಾಡಬೇಕಾಗ್ತದೆ. ಅದಕ್ಕೂ ಕೂಡ ಪ್ರಸ್ತಾವನೆಯನ್ನು ನಾವು ಕಳಿಸಿದ್ದೇವೆ. ಈಗ ತಾವು ಇವತ್ತು ನೋಡಿದಿರಿ, ಇವಾಗ ಇಡೀ ದಿನ ತಾವು ಆ ಕಾಡಿನ ಪ್ರದೇಶವನ್ನು ಸುತ್ತಿ ಎಲ್ಲಿ ಹೆಚ್ಚು ಈ ತ್ಯಾಜ್ಯವನ್ನು ಕೇರಳದಿಂದ ತಂದು ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ತಾವು ಗಮನಿಸಿದ್ದೀರಿ. ಈಗಾಗಲೇ ನಾವು ಆ ಸ್ವಚ್ಛತಾ ಕಾರ್ಯದಲ್ಲಿ ನಾವು ತೊಡಗಿದ್ದೇವೆ. ಒಟ್ಟಲ್ಲಿ ನಮ್ಮ ವರದಿಯಿಂದ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ವರದಿ ಬಳಿಕ ಅರಣ್ಯದಲ್ಲಿ ಹಾಕುವಂತಹ ಕಸದ ರಾಶಿ ಕಡಿಮೆಯಾಗುತ್ತಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಅನುಕಾರಿಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಅರಣ್ಯ ಪ್ರದೇಶಕ್ಕೆ ಕೇರಳದ ಕಸ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವರದಿ ಮಾಡಲಾಗಿತ್ತು. ನಮ್ಮ ವರದಿ ಈಗ ಇಂಪ್ಯಾಕ್ಟ್ ಆಗಿದೆ. ವರದಿಯ ಬೆನ್ನಲ್ಲೇ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದ್ದು ತ್ಯಾಜ್ಯವನ್ನ ತೆರವು ಮಾಡಲಾಗ್ತಾ ಇದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅರಣ್ಯದಲ್ಲಿ ಕಸವನ್ನ ಸಂಗ್ರಹ ಮಾಡುತ್ತಿರುವ ಸಿಬ್ಬಂದಿಗಳು ರಸ್ತೆ ಬದಿಯಲ್ಲಿ ಹಾಕಲಾಗಿರುವ ಕಸದ ರಾಶಿ ಅರಣ್ಯದ ತುಂಬ ಆಸ್ಪತ್ರೆಯ ತ್ಯಾಜ್ಯಗಳು. ಈ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದು ಕೊಡಗು ಜಿಲ್ಲೆಯ ಮಾಕುಟ್ಟ ಅರಣ್ಯ ಪ್ರದೇಶ. ಕೇರಳದ ಗಡಿಭಾಗದ ಮಾಕಟ್ಟ ಅರಣ್ಯ ಪ್ರದೇಶಕ್ಕೆ ಕೇರಳದಿಂದ ಕಸವನ್ನು ತಂದು ಹಾಕಲಾಗುತ್ತಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ 5 ದಿನಗಳ ಹಿಂದೆ ಸರಣಿ ವರದಿಯನ್ನು ಮಾಡಿತ್ತು. ವರದಿ ಬಳಿಕ ಎಚ್ಚೆತ್ತುಕೊಂಡಿರುವ ಅರಣ್ಯ ಇಲಾಖೆ ಕಸದ ರಾಶಿಯನ್ನು ಸಂಗ್ರಹ ಮಾಡಿ ಸ್ಥಳಾಂತರಕ್ಕೆ ಮುಂದಾಗಿದೆ. ನಮ್ಮ ತಂಡ ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭ ಇಲಾಖೆಯ ಸಿಬ್ಬಂದಿಗಳು ಅರಣ್ಯದೊಳಗಿನಿಂದ ಕಸದ ಚೀಲಗಳನ್ನು ತೆಗೆದು ಸಂಗ್ರಹ ಮಾಡುತ್ತಿದ್ದರು. ವಾಹನದ ಮೂಲಕ ಎಲ್ಲ ಕಸಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡೋದಕ್ಕೆ ವ್ಯವಸ್ಥೆ ಮಾಡುತ್ತಿದ್ದರು. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಸುದ್ದಿ. ಇವಾಗ ಆಲ್ರೆಡಿ ನಮ್ಮ ಮಡಿಕೇರಿ ವನ್ಯಜೀವಿ ವಿಭಾಗದಿಂದ CC ಕ್ಯಾಮ್ರಾಗಳನ್ನು ಸಹ ಈ ಸರಿ ನಾವು ಪ್ರೊಕ್ಯೂರ್ ಮಾಡಿದ್ದೀವಿ. ಸೊ ಇನ್ನೇನು ಸದ್ಯದಲ್ಲೇ ನಾವು ಅದನ್ನು ಇನ್ಸ್ಟಾಲ್ ಮಾಡೋ ಒಂದು ಹಂತದಲ್ಲಿ ಕೂಡ ಇದ್ದೀವಿ. ಇವಾಗ ಆಲ್ರೆಡಿ ನಮ್ಮವರು ಇವತ್ತು ಸ್ವಚ್ಛತೆ ಮಾಡ್ತಾಯಿದ್ರು, ತಾವು ನೋಡಿರ್ಬೋದು. ಸೊ ತಾವು ಈ ವಿಷಯವನ್ನು ಸಾರ್ವಜನಿಕರಿಗೆ ಮುಟ್ಟಿಸುವಲ್ಲಿ ತುಂಬ ಇಂಪ್ಯಾಕ್ಟ್ ಮಾಡಿದಿರಿ. ಯಾಕೆ ಅಂತ ಹೇಳಿದ್ರೆ, ತಾವು ಕಳೆದ ವಾರದಲ್ಲಿ ಮಾಡಿರ್ತಕ್ಕಂಥ ವಾಹಿನಿಯಿಂದ ಇವಾಗ ಸ್ವಲ್ಪ ಕಸದ ರಾಶಿ ಏನಿತ್ತು ಕಡಿಮೆ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನು ಮಾಕುಟ್ಟ ಚೆಕ್ ಪೋಸ್ಟ್ನಲ್ಲಿ ವಾಹನ ತಪಾಸಣೆಗಾಗಿ ಪ್ರತ್ಯೇಕ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗುತ್ತದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಈ ಅಭಿಯಾನಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ.
ವಿಶೇಷವಾದಂಥ ಒಂದು ದಳವನ್ನು ರಚಿಸಿ ಅಲ್ಲಿ ಸಿಬ್ಬಂದಿ ನೇಮಕ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆ ಕೂಡ ಇದೆ. ಅದು ಶೀಘ್ರದಲ್ಲಿ ಕಾರ್ಯಗತ ಆಗ್ತದೆ. ಮತ್ತು ಈ ಭಾಗ ಏನು ಪೆರಂಬಾಡಿ ಭಾಗದಲ್ಲಿ ಮತ್ತೊಂದು ಈಗ ಹೊಸದಾಗಿ ಒಂದು ತಪಾಸಣಾ ಕೇಂದ್ರವನ್ನು ಮಾಡಬೇಕಾಗ್ತದೆ. ಅದಕ್ಕೂ ಕೂಡ ಪ್ರಸ್ತಾವನೆಯನ್ನು ನಾವು ಕಳಿಸಿದ್ದೇವೆ. ಈಗ ತಾವು ಇವತ್ತು ನೋಡಿದಿರಿ, ಇವಾಗ ಇಡೀ ದಿನ ತಾವು ಆ ಕಾಡಿನ ಪ್ರದೇಶವನ್ನು ಸುತ್ತಿ ಎಲ್ಲಿ ಹೆಚ್ಚು ಈ ತ್ಯಾಜ್ಯವನ್ನು ಕೇರಳದಿಂದ ತಂದು ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ತಾವು ಗಮನಿಸಿದ್ದೀರಿ. ಈಗಾಗಲೇ ನಾವು ಆ ಸ್ವಚ್ಛತಾ ಕಾರ್ಯದಲ್ಲಿ ನಾವು ತೊಡಗಿದ್ದೇವೆ. ಒಟ್ಟಲ್ಲಿ ನಮ್ಮ ವರದಿಯಿಂದ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ವರದಿ ಬಳಿಕ ಅರಣ್ಯದಲ್ಲಿ ಹಾಕುವಂತಹ ಕಸದ ರಾಶಿ ಕಡಿಮೆಯಾಗುತ್ತಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಅನುಕಾರಿಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಅರಣ್ಯ ಪ್ರದೇಶಕ್ಕೆ ಕೇರಳದ ಕಸ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವರದಿ ಮಾಡಲಾಗಿತ್ತು. ನಮ್ಮ ವರದಿ ಈಗ ಇಂಪ್ಯಾಕ್ಟ್ ಆಗಿದೆ. ವರದಿಯ ಬೆನ್ನಲ್ಲೇ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದ್ದು ತ್ಯಾಜ್ಯವನ್ನ ತೆರವು ಮಾಡಲಾಗ್ತಾ ಇದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅರಣ್ಯದಲ್ಲಿ ಕಸವನ್ನ ಸಂಗ್ರಹ ಮಾಡುತ್ತಿರುವ ಸಿಬ್ಬಂದಿಗಳು ರಸ್ತೆ ಬದಿಯಲ್ಲಿ ಹಾಕಲಾಗಿರುವ ಕಸದ ರಾಶಿ ಅರಣ್ಯದ ತುಂಬ ಆಸ್ಪತ್ರೆಯ ತ್ಯಾಜ್ಯಗಳು. ಈ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದು ಕೊಡಗು ಜಿಲ್ಲೆಯ ಮಾಕುಟ್ಟ ಅರಣ್ಯ ಪ್ರದೇಶ. ಕೇರಳದ ಗಡಿಭಾಗದ ಮಾಕಟ್ಟ ಅರಣ್ಯ ಪ್ರದೇಶಕ್ಕೆ ಕೇರಳದಿಂದ ಕಸವನ್ನು ತಂದು ಹಾಕಲಾಗುತ್ತಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ 5 ದಿನಗಳ ಹಿಂದೆ ಸರಣಿ ವರದಿಯನ್ನು ಮಾಡಿತ್ತು. ವರದಿ ಬಳಿಕ ಎಚ್ಚೆತ್ತುಕೊಂಡಿರುವ ಅರಣ್ಯ ಇಲಾಖೆ ಕಸದ ರಾಶಿಯನ್ನು ಸಂಗ್ರಹ ಮಾಡಿ ಸ್ಥಳಾಂತರಕ್ಕೆ ಮುಂದಾಗಿದೆ. ನಮ್ಮ ತಂಡ ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭ ಇಲಾಖೆಯ ಸಿಬ್ಬಂದಿಗಳು ಅರಣ್ಯದೊಳಗಿನಿಂದ ಕಸದ ಚೀಲಗಳನ್ನು ತೆಗೆದು ಸಂಗ್ರಹ ಮಾಡುತ್ತಿದ್ದರು. ವಾಹನದ ಮೂಲಕ ಎಲ್ಲ ಕಸಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡೋದಕ್ಕೆ ವ್ಯವಸ್ಥೆ ಮಾಡುತ್ತಿದ್ದರು. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಸುದ್ದಿ. ಇವಾಗ ಆಲ್ರೆಡಿ ನಮ್ಮ ಮಡಿಕೇರಿ ವನ್ಯಜೀವಿ ವಿಭಾಗದಿಂದ CC ಕ್ಯಾಮ್ರಾಗಳನ್ನು ಸಹ ಈ ಸರಿ ನಾವು ಪ್ರೊಕ್ಯೂರ್ ಮಾಡಿದ್ದೀವಿ. ಸೊ ಇನ್ನೇನು ಸದ್ಯದಲ್ಲೇ ನಾವು ಅದನ್ನು ಇನ್ಸ್ಟಾಲ್ ಮಾಡೋ ಒಂದು ಹಂತದಲ್ಲಿ ಕೂಡ ಇದ್ದೀವಿ. ಇವಾಗ ಆಲ್ರೆಡಿ ನಮ್ಮವರು ಇವತ್ತು ಸ್ವಚ್ಛತೆ ಮಾಡ್ತಾಯಿದ್ರು, ತಾವು ನೋಡಿರ್ಬೋದು. ಸೊ ತಾವು ಈ ವಿಷಯವನ್ನು ಸಾರ್ವಜನಿಕರಿಗೆ ಮುಟ್ಟಿಸುವಲ್ಲಿ ತುಂಬ ಇಂಪ್ಯಾಕ್ಟ್ ಮಾಡಿದಿರಿ. ಯಾಕೆ ಅಂತ ಹೇಳಿದ್ರೆ, ತಾವು ಕಳೆದ ವಾರದಲ್ಲಿ ಮಾಡಿರ್ತಕ್ಕಂಥ ವಾಹಿನಿಯಿಂದ ಇವಾಗ ಸ್ವಲ್ಪ ಕಸದ ರಾಶಿ ಏನಿತ್ತು ಕಡಿಮೆ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನು ಮಾಕುಟ್ಟ ಚೆಕ್ಪೋಸ್ಟ್ನಲ್ಲಿ ವಾಹನ ತಪಾಸಣೆಗಾಗಿ ಪ್ರತ್ಯೇಕ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗುತ್ತದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಈ ಅಭಿಯಾನಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಶೇಷವಾದಂಥ ಒಂದು ದಳವನ್ನು ರಚಿಸಿ ಅಲ್ಲಿ ಸಿಬ್ಬಂದಿ ನೇಮಕ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆ ಕೂಡ ಇದೆ. ಅದು ಶೀಘ್ರದಲ್ಲಿ ಕಾರ್ಯಗತ ಆಗ್ತದೆ. ಮತ್ತು ಈ ಭಾಗ ಏನು ಪೆರಂಬಾಡಿ ಭಾಗದಲ್ಲಿ ಮತ್ತೊಂದು ಈಗ ಹೊಸದಾಗಿ ಒಂದು ತಪಾಸಣಾ ಕೇಂದ್ರವನ್ನು ಮಾಡಬೇಕಾಗ್ತದೆ. ಅದಕ್ಕೂ ಕೂಡ ಪ್ರಸ್ತಾವನೆಯನ್ನು ನಾವು ಕಳಿಸಿದ್ದೇವೆ. ಈಗ ತಾವು ಇವತ್ತು ನೋಡಿದಿರಿ, ಇವಾಗ ಇಡೀ ದಿನ ತಾವು ಆ ಕಾಡಿನ ಪ್ರದೇಶವನ್ನು ಸುತ್ತಿ ಎಲ್ಲಿ ಹೆಚ್ಚು ಈ ತ್ಯಾಜ್ಯವನ್ನು ಕೇರಳದಿಂದ ತಂದು ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ತಾವು ಗಮನಿಸಿದ್ದೀರಿ. ಈಗಾಗಲೇ ನಾವು ಆ ಸ್ವಚ್ಛತಾ ಕಾರ್ಯದಲ್ಲಿ ನಾವು ತೊಡಗಿದ್ದೇವೆ. ಒಟ್ಟಲ್ಲಿ ನಮ್ಮ ವರದಿಯಿಂದ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ವರದಿ ಬಳಿಕ ಅರಣ್ಯದಲ್ಲಿ ಹಾಕುವಂತಹ ಕಸದ ರಾಶಿ ಕಡಿಮೆಯಾಗುತ್ತಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಅನುಕಾರಿಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಅರಣ್ಯ ಪ್ರದೇಶಕ್ಕೆ ಕೇರಳದ ಕಸ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವರದಿ ಮಾಡಲಾಗಿತ್ತು. ನಮ್ಮ ವರದಿ ಈಗ ಇಂಪ್ಯಾಕ್ಟ್ ಆಗಿದೆ. ವರದಿಯ ಬೆನ್ನಲ್ಲೇ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದ್ದು ತ್ಯಾಜ್ಯವನ್ನ ತೆರವು ಮಾಡಲಾಗ್ತಾ ಇದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅರಣ್ಯದಲ್ಲಿ ಕಸವನ್ನ ಸಂಗ್ರಹ ಮಾಡುತ್ತಿರುವ ಸಿಬ್ಬಂದಿಗಳು ರಸ್ತೆ ಬದಿಯಲ್ಲಿ ಹಾಕಲಾಗಿರುವ ಕಸದ ರಾಶಿ ಅರಣ್ಯದ ತುಂಬ ಆಸ್ಪತ್ರೆಯ ತ್ಯಾಜ್ಯಗಳು. ಈ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದು ಕೊಡಗು ಜಿಲ್ಲೆಯ ಮಾಕುಟ್ಟ